Hello, all. Welcome to Universal Group of Institutions, Bengaluru. Welcome to our special series on KS Means Economics. As you are already aware, where we are discussing the important topics related to the mains economics topics discuss ಮಾಡ್ತಾ ಇದೀವಿ. I mean, in our previous videos, we have discussed about the Unit 1 and Unit 2 in detail, where we have clearly outlined ಯಾವ ಒಂದು ಡೇಟಾ ಸ್ಕೀಮ್ ಫ್ಯಾಕ್ಟ್ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್. ಫಾರ್ ಎಕ್ಸಾಂಪಲ್ ಲೈಕ್ ಫಾರಿನ್ ಟ್ರೇಡ್ ಪಾಲಿಸಿ 2023 ಬಂದಲ್ಲಿ ಅದನ್ನು ಯಾವ ರೀತಿ ಬರೀಬೇಕು. ಐ ಮೀನ್ ಇಫ್ ದೇರ್ ಇಸ್ ಅ ಕ್ವೆಶನ್ ಆನ್ ದಿ ಬಿ ಒ ಪಿ ಕ್ರೈಸಿಸ್, ಆ ಕ್ವೆಶನ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಇಫ್ ದೇರ್ ಇಸ್ ಅ ಕ್ವೆಶನ್ ಆನ್ ದಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ಆ ಕ್ವೆಶನ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಐ ಮೀನ್ ವಿ have done all those things, and in the yesterday's class we have started with the unit number 3, that is the development patterns disparity among the regions and between the rural and urban areas. Now ninne nodidvi what kind of differences that is existing between the different region of the India. Southern state ಮತ್ತೆ northern state ಗಳನ್ನು ಕಂಪೇರ್ ಮಾಡಿದ್ವಿ. ಮಿನರಲ್ ಇದ್ದು ಕೂಡ ಎಲ್ಲ ರೀತಿಯಾದಂಥ ಖನಿಜ ಸಂಪನ್ಮೂಲಗಳು ಇದ್ದೂ ಕೂಡ ಕೆಲವು ರಾಷ್ಟ್ರಗಳು ಅಂದರೆ ಕೆಲವು ರಾಜ್ಯಗಳು ಇಂದಿಗೂ ಬಡವರಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ವಿ ಲುಕ್ಡ್ ಎಟ್ ಸ್ಟೇಟ್ ಆಫ್ ಒರಿಸ್ಸಾ, ಸ್ಟೇಟ್ ಆಫ್ ಛತ್ತೀಸ್ಗಢ್. ಓಕೆ, ಅದಾದ ಮೇಲೆ ಹಿಂದಿನ ಒಂದು ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿಸ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ವಾಟ್ ಕೈಂಡ್ ಆಫ್ ಡಿಫ್ರೆನ್ಸಸ್ ಡೂ ಯು ಸಿ ಬಿಟ್ವೀನ್ ದಿ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್. ವೆರಿ ಸಿಂಪಲ್, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಅವರ್ ಐಡಿಯಾ ಈಸ್ ವೆರಿ ಸಿಂಪಲ್. ದ ಮ್ಯಾಕ್ಸಿಮಮ್ ನೋಡಿ, ನಾನು ಹೇಳಿದ ಸ್ಪಷ್ಟವಾಗಿ ವೈಲ್ ಡಿಸ್ಕಸಿಂಗ್ ಇನ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಕೆ ಎಸ್ ಮೀನ್ಸ್ ಡೂಸ್ ಆ್ಯಂಡ್ ಡೋಂಟ್ಸ್ ಸೆಷನ್ ಮಾಡುವಾಗ ನಾನು ಹೇಳಿದೆ ನೋಡಿ, ಅವರ್ ಐಡಿಯಾ ಇಸ್ ಅ ವೆರಿ ಸಿಂಪಲ್. ಎಕ್ಸಾಮಲ್ಲಿ ಈದರ್ ವಿ ಆರ್ ಸಪೋಸ್ ಟು ಬಿ ರೈಟಿಂಗ್ 150 ವರ್ಡ್ ಆನ್ಸರ್ ಆರ್ 250 ವರ್ಡ್ ಆನ್ಸರ್. 150 ಬಂದಲ್ಲಿ ಆನ್ ಅನ್ ಆವ್ರೇಜ್ ವಿಲ್ ಬಿ ರೈಟಿಂಗ್ 135 ವರ್ಡ್ಸ್ ಬರಿತೀವಿ. 250 ಏನಾದರೂ ಬಂದರೆ 220 230 ಅಂತ ಅಬ್ಬಬ್ಬ ಬರಿತೀವಿ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ ಅಂತಂದರೆ, ಯಾವುದೇ ಟಾಪಿಕ್ಕನ್ನು ಇನ್ ಮಾಸ್ಟರ್, ಐ ಮೀನ್ ನಾವು PhD ಮಾಡದೆ ಆ ಒಂದು ಟಾಪಿಕ್ ಮೇಲೆ ಇಫ್ ವಿ ಆರ್ ಏಬಲ್ ಟು ಕವರ್ ಆಲ್ ದಿ ಡೈಮೆನ್ಷನ್ಸ್, that is more than enough. So now quickly starting with the today's topic, that is about the rural urban disparity India. Karana enu, what is the impact and what is the way forward ಬಗ್ಗೆ ನೋಡ್ಬೇಕು. ನೋಡಿ, ಫಸ್ಟ್ ಅಂಡ್ ಇಂಪಾರ್ಟೆಂಟ್ ನೀವು ನೋಡಿದ್ರೆ, ಐ ಮೀನ್ ರೈಟ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಸತತವಾಗಿ, ಐ ಮೀನ್ ಇಫ್ ಯು ಲುಕ್ ಎಟ್ ದಿ ಆಲ್ ದಿ ಸೆನ್ಸಸಸ್, the people who are living in the urban area is increasing. ಅಂದರೆ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಆಗ್ತಾ ಇದೆ. ಮತ್ತು ಅರ್ಬನ್ನ ಕಾಂಟ್ರಿಬ್ಯೂಷನ್ ಒಟ್ಟಾರೆ GDP ಯಲ್ಲಿ ನೋಡಿದ್ರೆ ಸತತವಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ರೀತಿ ಅರ್ಬನ್ನ GDP ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಆದರೂ ಈಗಲೂ ಕೂಡ ನಿಯರ್ಲಿ 2/3 of the population is living in the rural area. I mean roughly around 60 to 66% of the population still lives in the rural area. So ಏನಿದೆ ಈಗ ನೀವು ಇರುವಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ, ಅಂದರೆ ಸೌಕರ್ಯಗಳು, ಮೂಲ ಸೌಕರ್ಯಗಳನ್ನು ನೋಡಿದ್ರೆ ದೇರ್ ಇಸ್ ಎ ಡಿಸ್ಪ್ಯಾರಿಟಿ. ಎಕನಾಮಿಕ್ ಆಪರ್ಚುನಿಟಿಯನ್ನು ನೋಡಿದ್ರೆ ಅಲ್ಲೂ ಕೂಡ ಡಿಸ್ಪ್ಯಾರಿಟಿಯನ್ನು ಕಾಣ್ತೀವಿ. ಇರುವಂಥ ಮೂಲ ಸೌಕರ್ಯದಲ್ಲೂ ಡಿಸ್ಪ್ಯಾರಿಟಿ, ಆಪರ್ಚುನಿಟಿಯಲ್ಲೂ ಡಿಸ್ಪ್ಯಾರಿಟಿ. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಗೇನ್ ವೇರೀಸ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಲುಕ್ ಎಟ್ ದ ಫಸ್ಟ್ ಕಾಸಸ್ ಹ್ಯಾಪನ್ಸ್ ಟು ಬಿ ದಿ ಎಕನಾಮಿಕ್ ಡಿಸ್ಪ್ಯಾರಿಟಿ. ಆರ್ಥಿಕ ಕಾರಣ, ಆರ್ಥಿಕ ಡಿಸ್ಪ್ಯಾರಿಟಿ ಏನು, ಆರ್ಥಿಕ ಅಸಮಾನತೆ. ಒಂದು, ಕೃಷಿ ಆಧಾರಿತ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ, but the agriculture is not generating enough number of income security ಅನ್ನ ಕೊಡುವುದಲ್ಲಿ ಅಗ್ರಿಕಲ್ಚರ್ ಏನಾಗಿದೆ, it has failed. Agriculture is not guaranteeing the income security. No, we know very clearly, study ಮಾಡಿದ್ವಿ, nearly 42% of the population is still living on the agriculture. So ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಏನಾಗಬೇಕಾಗುತ್ತೆ, ಜಾಸ್ತಿ ಆಗಬೇಕಾಗುತ್ತೆ. ನಾವು ಇಫ್ ಯು ರಿಮೆಂಬರ್ ವೆರಿ ಕ್ಲಿಯರ್ಲಿ, ನಾವು ನಮ್ಮ ಅಗ್ರಿಕಲ್ಚರ್ ಮಾಡುವಾಗ ನಾವು ವಿ ಕಂಪೇರ್ಡ್ ಇಂಡಿಯಾಸ್ ಫಾರ್ಮ್ ಪ್ರೊಡಕ್ಟಿವಿಟಿ, ಇಳುವರಿಯನ್ನು, ಇಲ್ಲಿರುವಂಥ ಇಳುವರಿಯನ್ನು ವಿ ಕಂಪೇರ್ಡ್ ವಿತ್ ಚೈನಾ, ವಿ ಕಂಪೇರ್ಡ್ ವಿತ್ USA, ವಿ ಆಲ್ಸೋ ಕಂಪೇರ್ಡ್ ವಿತ್ ದಿ ಬ್ರೆಜಿಲ್. ಹೇಗೆ ಅಲ್ಲಿನ ಒಂದು ಇಳುವರಿ, ಇಲ್ಲಿನ ಒಂದು ಇಳುವರಿ ಹೇಗೆ ಕಡಿಮೆ ಇದೆ ಅಂತ ವಿ ಟುಕ್ ಎ ಎಕ್ಸಾಂಪಲ್ ಆಫ್ ದಿ ಕಾಟನ್ ಆ್ಯಂಡ್ ವಿ ಸ್ಟಡಿಡ್. ಸೊ ಫಾರ್ಮ್ ಪ್ರೊಡಕ್ಟಿವಿಟಿ ಕಡಿಮೆ ಇರೋದ್ರಿಂದ ಇಟ್ ಈಸ್ ನಾಟ್ ಜನರೇಟಿಂಗ್ ಎನಫ್ ನಂಬರ್ ಆಫ್ ಇನ್ಕಮ್.
ಸೊ ಅದಕ್ಕೋಸ್ಕರ ಏನಾಗಿದೆ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಎಕನಾಮಿಕ್ ಡಿಸ್ಪ್ಯಾರಿಟಿ. ಸೆಕೆಂಡ್ ಒನ್, ಇಂಡಸ್ಟ್ರಿಗಳ ಲೊಕೇಶನ್ ಅನ್ನು ನೋಡಿದ್ರೆ, ವೇರ್ ಮೋರ್ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ಲೊಕೇಟೆಡ್, ಮೋರ್ ನಂಬರ್ ಆಫ್ ದಿ ಇಂಡಸ್ಟ್ರೀಸ್ ಆರ್ ಲೊಕೇಟೆಡ್ ಇನ್ ದಿ ಅರ್ಬನ್ ಏರಿಯಾಸ್. ನೋಡಿ, ಕೃಷಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಥವಾ ಇನ್ಕಮ್ ಸೆಕ್ಯೂರಿಟಿ ಜನರೇಟ್ ಮಾಡ್ತಾ ಇಲ್ಲ. ನಾನ್ ಫಾರ್ಮ್ ಇಂದ ಏನಾದರೂ ಜನರೇಟ್ ಆಗ್ತಾ ಇದೆ ಕೃಷಿ, ಹಳ್ಳಿಯಲ್ಲಿ, ಅದು ಕೂಡ ಇಲ್ಲ. ದ ರೀಸನ್ ಬಿ ಇಂಡಸ್ಟ್ರೀಸ್ ಆರ್ ಲೊಕೇಟೆಡ್ ಇನ್ ದಿ ಅರ್ಬನ್ ಏರಿಯಾಸ್. ಥರ್ಡ್ ಒನ್, ವೇಜ್ಗಳಲ್ಲಿ ಡಿಫ್ರೆನ್ಸಸ್ ಇದೆ. The wage that the people in urban areas are able to get and the wage that people in a rural area are able to get, there exists a stark difference. ಉದಾಹರಣೆಗೆ ನಮ್ಮ ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನೋಡಿದ್ರೆ, ನಾನು ಹೇಳಿದೆ while discussing about the poverty, once in a 5 years we come up with the per capita consumption expenditure ಬರ್ತೀವಿ. ಸೊ ಇಲ್ಲಿ ನೋಡಿ, ನೀವು ರೂರಲ್ ಏರಿಯಾದಲ್ಲಿರುವಂತಹ ವೇಜಸ್ ಅನ್ನು ನೋಡಿ, ಅರ್ಬನ್ ಏರಿಯಾದಲ್ಲಿರುವಂತಹ ವೇಜಸ್ ಅನ್ನು ನೋಡಿ, ಆಲ್ಮೋಸ್ಟ್ 45% ದಟ್ ಈಸ್ less than what is prevailing in the urban area. ಅದೇ ರೀತಿ ನೆಕ್ಸ್ಟ್ ನೋಡಿ, in terms of the infrastructure and developmental gap, infrastructure, ಇಲ್ಲಿ look at both the kinds of infrastructure. One happens to be the economic infrastructure, another one happens to be the social infrastructure. ಅಂದ್ರೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ನೋಡಿ, ಪವರ್ ಕನೆಕ್ಟಿವಿಟಿ ನೋಡಿ, ಸೀಮ್ಲೆಸ್ 24/7 ಪವರ್ ಇದೆನಾ, ಇಲ್ಲ. ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆದಂತಹ ಶಿಕ್ಷಣದ ಸೌಕರ್ಯಗಳನ್ನು ನೋಡಿ, ಅದು ಇಲ್ಲ. ಹೆಲ್ತ್ನ ಸೌಕರ್ಯಗಳು ನೋಡಿ, ದಟ್ ಈಸ್ ಆಲ್ಸೋ ಆಫ್ ಅ ಸಬ್ ಸ್ಟ್ಯಾಂಡರ್ಡ್ ಒನ್. ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಅನ್ನು ನೋಡಿದ್ರೆ, ಲಿಟ್ರಸಿ ಲೆವೆಲ್ ವೇರ್ ದೇರ್ ಇಸ್ ಅ ಹೈ ಅಂತಂದರೆ ದಟ್ ಈಸ್ ಇನ್ ದಿ ಅರ್ಬನ್ ಏರಿಯಾ. ಅದೇ ರೀತಿ ದಿ ನಂಬರ್ ಆಫ್ ಡಾಕ್ಟರ್ಸ್, ದಿ ನಂಬರ್ ಆಫ್ ಹಾಸ್ಪಿಟಲ್ ಬೆಡ್ಸ್, ದಿ ನಂಬರ್ ಆಫ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ಸ್, ಅದೆಲ್ಲವೂ ಮೋರ್ ಕಾನ್ಸಂಟ್ರೇಟೆಡ್ ವೇರ್ ಅಂತಂದರೆ ದಟ್ ಈಸ್ ಮೋರ್ ಕಾನ್ಸಂಟ್ರೇಟೆಡ್ ಇನ್ ದಿ ಅರ್ಬನ್ ಏರಿಯಾ. ಫಾರ್ ಎಕ್ಸಾಂಪಲ್, ನಾನು ಹೇಳಿ ಸ್ಪಷ್ಟವಾಗಿ, ನಿಯರ್ಲಿ 65% ಆಫ್ ದಿ ಪಾಪ್ಯುಲೇಷನ್ ಈಸ್ ಲಿವಿಂಗ್ ಇನ್ ಅ ರೂರಲ್ ಏರಿಯಾ. ಈ 65% ಆಫ್ ಪಾಪ್ಯುಲೇಷನ್ಗೆ ಇರುವಂತಹ ನೀವು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ನೋಡಿದ್ರೆ ದಟ್ ಈಸ್ ಸಮ್ವೇರ್ ಅರೌಂಡ್ 35%. ಅಂದರೆ ಹಾಸ್ಪಿಟಲ್ ಬೆಡ್ಸ್, ನಂಬರ್ ಆಫ್ ಹಾಸ್ಪಿಟಲ್ ಬೆಡ್ಸ್, 100 ಹಾಸ್ಪಿಟಲ್ ಬೆಡ್ಸ್ ಇದ್ದರೆ ಕೇವಲ ಹಳ್ಳಿಯಲ್ಲಿರುವಂಥದ್ದು 35. ಸೊ ದಿಸ್ ಈಸ್ ದಿ ಸ್ಟಾರ್ಕ್ ಕಾಂಟ್ರಾಸ್ಟ್ ದಟ್ ಈಸ್ ಎಕ್ಸಿಸ್ಟಿಂಗ್ ವಿತ್ ರಿಗಾರ್ಡ್ ಟು ದಿ ಹೆಲ್ತ್ ಕೇರ್ ಆ್ಯಂಡ್ ದಿ ಎಜುಕೇಷನ್. Then connectivity and transportation, as I said about the economic infrastructure, the quality of the all-weather roadsಗಳ ಕೊರತೆ ಇದೆ. So that needs to be improved. Electricity ಕೊರತೆ. Look at the even something called as the internet connectivity. So seamless internet connectivity ಇರ್ಬೋದು, seamless ರೋಡ್ಸ್ಗಳಿರ್ಬೋದು, that is all lacking in the rural part of the India. Electricity and water supply, that again needs to improve, even though government has come up. Next nodi, the disparity that is existing due to the social and the cultural factor. First one, ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಜನ ಗುಳೆ ಹೋಗ್ತಾ ಇದ್ದಾರೆ. ನಾನು ನಿನ್ನೇನು ಹೇಳಿದೆ, while discussing, the people from the northern part of India are coming to the southern part of India. ನಾರ್ತ್ ಕರ್ನಾಟಕದಿಂದ ಸದರ್ ಬೆಂಗಳೂರಿಗೆಲ್ಲ ಬರ್ತಾ ಇದ್ದಾರೆ. ರೀಸನ್ ಬೀಯಿಂಗ್ ಏನು ಅಂತಂದರೆ, ಒಂದು ಮೈಗ್ರೇಷನ್ ಹ್ಯಾಪನ್ಸ್ ಫಾರ್ ಡ್ಯೂ ಟು 2 ರೀಸನ್ಸ್. ಒಂದು ಪುಷ್ ಫ್ಯಾಕ್ಟರ್ ಇರುತ್ತೆ, ಇನ್ನೊಂದು ಪುಲ್ ಫ್ಯಾಕ್ಟರ್ ಇರುತ್ತೆ. ಕೆಲವು ಜನರಿಗೆ ನಗರದಲ್ಲಿರುವಂತಹ ಮೂಲ ಸೌಕರ್ಯಗಳು ಅಟ್ರಾಕ್ಟ್ ಮಾಡುತ್ತೆ, ದೇ ಜಸ್ಟ್ ಮೈಗ್ರೇಟ್. ಅದರ್ ಪೀಪಲ್ ದೇ ಜಸ್ಟ್ migrate because they don't have any other option at all, that is pushing. So migration for a better opportunity, young people from a rural area often migrate to cities. ಯಾಕೆ ಹೇಳಿದೆ ನಾನು ಜಾಬ್ಸ್? ಬಿಕಾಸ್ ನಾನ್ ಫಾರ್ಮ್ ಜಾಬ್ಸ್ ಆರ್ ನಾಟ್ enough number of non-farm jobs are not created in the rural area. So what ultimately it is leading? It is leading to the decline in the workforce ಅಲ್ಲಿ ಡಿಕ್ಲೈನ್ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿರುವಂಥವರು ಅಗ್ರಿಕಲ್ಚರಲ್ಲಿ ನೀವು ಏನಾದರೂ ನೋಡಿದ್ರೆ ಯಾರ ಪಾತ್ರ ಜಾಸ್ತಿ ಆಗ್ತಾ ಇದೆ ಅಂದರೆ ಮಹಿಳೆಯರ ಪಾತ್ರ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಇದನ್ನು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಮತ್ತು ಜೆಂಡರ್ ಡಿಸ್ಪ್ಯಾರಿಟಿ, ಅಗೇನ್ ರೂರಲ್ ವಿಮೆನ್ ಲ್ಯಾಕ್ ಆಕ್ಸೆಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಆಪರ್ಚುನಿಟಿ. ಅವರಿಗೆ ಇರುವಂಥ ಎಕನಾಮಿಕ್ ಆಪರ್ಚುನಿಟಿ ಅಂತಂದರೆ ಇದರ್ ದಟ್ ಟು ಇನ್
ಕೃಷಿಯಲ್ಲಿ ಇಲ್ಲ MG ನರೇಗಾದಲ್ಲಿ ಆಗುವಂಥ ಅದರ್ ಪ್ರೋಗ್ರಾಮ್ಗಳಲ್ಲಿ ಮಾತ್ರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಆಗ್ತಾ ಇದೆ. ನಗರದಲ್ಲಿರುವಂಥ ಉದಾಹರಣೆಗೆ ಏನು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಶಿಕ್ಷಕರಾಗಿ ಕೆಲಸ ಮಾಡ್ಬೋದು, ಇಲ್ಲ ಅಂತಂದರೆ ದೇ ಕ್ಯಾನ್ ಎಂಟರ್ ಇನ್ ಟು ದಿ ಸರ್ವಿಸ್ ಸೆಕ್ಟರ್. ದೋಸ್ ಕೈಂಡ್ ಆಫ್ ಆಪರ್ಚುನಿಟೀಸ್ ಆರ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದಿ ರೂರಲ್ area. So gender disparity in terms of the literacy rate, in terms of the economic ಆಪರ್ಚುನಿಟೀಸ್ ಎಲ್ಲದರಲ್ಲೂ ಕೂಡ ಕೊರತೆ ಇದೆ. ಮತ್ತು ಟ್ರೆಡಿಷ್ನಲ್ ಮೈಂಡ್ಸೆಟ್, ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ನೋಡಿ. ದ ಒನ್ ಇಂಪಾರ್ಟೆಂಟ್, ಈಗ ನೀವು ಸಿಂಪಲ್ ಎಕ್ಸಾಂಪಲ್ ನೋಡಿದ್ರೆ ಅಂತಂದರೆ ಹಳ್ಳಿಯಲ್ಲಿ ಇವನ್ ದೋ ದೀಸ್ ಮೈಂಡ್ಸೆಟ್ ಈಸ್ ಡಿಕ್ಲೈನಿಂಗ್, ಮೋರ್ ನಂಬರ್ ಆಫ್ ಪ್ರಿವಿಲೆನ್ಸಸ್ ಆಫ್ ಚೈಲ್ಡ್ ಮ್ಯಾರೇಜ್. ಮತ್ತೆ ನೋಡಿ, ಹಳ್ಳಿಯಲ್ಲಿ ಬದುಕಬೇಕಾದ್ರೆ ಬೇಕಾಗುವಂಥ ಎಕನಾಮಿಕ್ ಕಾಸ್ಟ್ ಏನಿದೆ ಅಲ್ಲ, ದಟ್ ಈಸ್ ತುಂಬ ಕಮ್ಮಿ ಇದೆ. ತುಂಬ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ ಕೇವಲ ಮನೆಯ ಒಬ್ಬ ಸದಸ್ಯ ವರ್ಕ್ ಮಾಡಿದ್ರು ಕೂಡ ಎನಫ್ ಆಗುತ್ತೆ. ಅದೇ ನಗರದಲ್ಲಿ ಆ ರೀತಿ ಅಲ್ಲ. ನಗರದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಮೋರ್. ವೆನ್ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಮೋರ್, ಕೇವಲ ಒಬ್ಬ ವ್ಯಕ್ತಿ ಕೆಲಸ ಮಾಡಿದರೆ ಸಾಲದು. ಅಂಥ ಸಮಯದಲ್ಲಿ ವಿಮೆನ್ ವಿಲ್ ಬಿ forced to work. So that ultimately encourages more and more women to participate in the economic activities that you need to mention in the examination hall. ಇವೆಲ್ಲವನ್ನ if you look at some of the even government ಸರ್ಕಾರದ ಕೆಲವು ನೀತಿಗಳು ಹೇಗೆ ದಿಸ್ ಡಿಸ್ಪ್ಯಾರಿಟಿಗೆ ಕಾರಣ ನೋಡಿ. ನೀವು ಮೋರ್ ಆ್ಯಂಡ್ ಮೋರ್ ಇನ್ವೆಸ್ಟ್ಮೆಂಟ್ ಎಲ್ಲ ಆಗ್ತಾ ಇದೆ in terms of the ensuring quality infrastructure and all, that is all happening in the urban area. ಸೊ ರೂರಲ್ಗೆ ಆಗ್ತಾ ಇದ್ರೂ ಕೂಡ ದಟ್ ಈಸ್ ನಾಟ್ ಲೀಡಿಂಗ್ ಟು ಅ ಸಬ್ಸ್ಟ್ಯಾನ್ಷಿಯಲ್ ರಿಸಲ್ಟ್ಸ್. ಸೊ ಒನ್, ineffective implementation of the rural scheme is a one. Another one is the lack of financial inclusion. ನೋಡಿ, ಅಂಡರ್ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ನಾವು ಬ್ಯಾಂಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿದ್ವಿ, ನೋ ಡೌಟ್ ಎಟ್ ಆಲ್. ಬಟ್ ಪೀಪಲ್ ಇನ್ ರೂರಲ್ ಏರಿಯಾ ಲ್ಯಾಕ್ ಫೈನಾನ್ಷಿಯಲ್ ಲಿಟ್ರಸಿ. You have a bank accounts, no doubt, but you are not able to access the loans from the formal credit channel. So ಇದೆಲ್ಲವೂ ಏನು ಮಾಡುತ್ತೆ ಅಂತಂದರೆ ನಿಮಗೆ ಆಂಟ್ರಪ್ರನರ್ ಆಗಿ ಕೆಲಸ ಮಾಡೋದಕ್ಕೆ ಇಟ್ ಹಿಂಡರ್ಸ್. ಸೊ ಪೀಪಲ್ ಸ್ಟಾರ್ಟ್ ಡಿಪೆಂಡಿಂಗ್ ಅಪಾನ್ ದಿ ನಾನ್ ಫಾರ್ಮಲ್ ಕ್ರೆಡಿಟ್ ಚಾನಲ್ಗಳಿಗೆ ಡಿಪೆಂಡ್ ಆಗ್ತಾರೆ, ವಿಚ್ ದೇ ಎಂಟರ್ ಇನ್ ಟು ದಿ ಸಮಥಿಂಗ್ ಕಾಲ್ಡ್ ಎಸ್ ದಿ ಡೆಟ್ ಸೈಕಲ್. ಈಗ ನೀವು ನೋಡ್ತಾ ಇದ್ರೆ ಕರ್ನಾಟಕದಾದ್ಯಂತ ಏನು ಅಂತಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳ ಹಾವಳಿ ಆಗ್ತಾ ಇದೆ. ನಾನ್ ಫಾರ್ಮಲ್ ವೇರ್ ಪೀಪಲ್ ಜನ ಮನೆಯನ್ನು ತೊರಿತಾ ಇದ್ದಾರೆ, ಹಳ್ಳಿಯನ್ನು ತೊರಿತಾ ಇದ್ದಾರೆ, ಊರನ್ನು ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರ ಆಗ್ತಾ ಇದ್ದಾರೆ, ಬಿಕಾಸ್ ದೋಸ್ ಪೀಪಲ್ ಹ್ಯಾವ್ ಡಿಪೆಂಡೆಂಟ್ ಅಪಾನ್ ದಿ ನಾನ್ ಫಾರ್ಮಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್. So the next that we have here is the impact of rural and urban disparity. ಇದರಿಂದ ಆಗುವಂತಹ ಒಂದು ಇಂಪ್ಯಾಕ್ಟ್ ಏನಿದೆ. ಫಸ್ಟ್ ಒನ್, ಎಕನಾಮಿಕ್ ಇಂಪ್ಯಾಕ್ಟ್ ನೋಡಿ, ಇನ್ಕಮ್ ಇನ್ಇಕ್ವಾಲಿಟಿ. ಯಾಕಂದರೆ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದೆ, ವೇಜಸ್ಸಲ್ಲಿ ನೋಡಿ, ವೇಜಸ್ಸಲ್ಲಿ ಏನಿದೆ, ದೇರ್ ಈಸ್ ಅ ಗ್ರೇಟ್ ಡಿಸ್ಪ್ಯಾರಿಟಿ. ಎಕನಾಮಿಕ್ ಆಪರ್ಚುನಿಟಿಯ ಕ್ರಿಯೇಷನಲ್ಲಿ ಕೂಡ ಡಿಸ್ಪ್ಯಾರಿಟಿ ಇದೆ. ಹಾಗಾಗಿ ಏನಾಗುತ್ತೆ, ಓವರ್ ಆಲ್ ಇನ್ಕಮ್ ಲೆವೆಲ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ವಿಚ್ ಲೀಡ್ಸ್ ಟು ದಿ ಇನ್ಕಮ್ ಇನ್ಇಕ್ವಾಲಿಟಿ. ಮತ್ತು ಏನಾಗ್ತಾ ಇದೆ, ಆಪರ್ಚುನಿಟಿ ಗ್ರಾಮೀಣ ಪ್ರದೇಶದಲ್ಲಿ ಎಕನಾಮಿಕ್ ಆಪರ್ಚುನಿಟಿ ಇಲ್ಲದ ಕಾರಣ ಜನ ಏನಾಗ್ತಾ ಇದೆ, ದೇ ಆರ್ ಮೈಗ್ರೇಟಿಂಗ್ ಟು ದಿ ಅರ್ಬನ್ ಏರಿಯಾ. ಒನ್ಸ್ ದೇ ಸ್ಟಾರ್ಟ್ ಮೈಗ್ರೇಟಿಂಗ್ ಟು ದಿ ಅರ್ಬನ್ ಏರಿಯಾ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಈಸ್ ವೆರಿ ಮಚ್ ಲಿಮಿಟೆಡ್, ಅದರ ಮೇಲೆ that is causing negative consequences, that is adding more pressure on that urban infrastructure. ಅದಕ್ಕೆ ನೀವು ನೋಡ್ತೀರಾ ಜನ, people are start living in a slums and because they don't have any other option at all. Okay, so it is creating a burden on the urban infrastructure. ಮತ್ತೆ ಡಿಕ್ಲೈನ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಕಾರಣ ಏನು ಅಂತಂತಂದರೆ, ಒಂದು ನೋಡಿ ನೀವು, ಒಂದು ಮುಖ ಫಾರ್ಮ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಅಂತ ಹೇಳಿದೆ ನಾನು. ಈಗ ಫಾರ್ಮ್ ಪ್ರೊಡಕ್ಟಿವಿಟಿವನ್ನು ಹೆಚ್ಚು ಮಾಡುವಂಥ ಸಾಧನಗಳನ್ನು ನೀವು ನೋಡಿದ್ರೆ, ಒಂದು ರಸಗೊಬ್ಬರದ ಬಳಕೆ ಜಾಸ್ತಿ ಆಗಬೇಕಾಗುತ್ತೆ, ಇರಿಗೇಷನ್ನ ಬಳಕೆ ಜಾಸ್ತಿ ಆಗಬೇಕಾಗುತ್ತೆ. ರಸಗೊಬ್ಬರದ ಬಳಕೆ ಅವಶ್ಯಕ್ಕಿಂತ ಜಾಸ್ತಿ ಆದಲ್ಲಿ ಸಾಯಿಲ್ ಈಸ್ ಗೋಯಿಂಗ್ ಟು ಬಿಕಮ್ ಸಲೈನ್ ಆಗುತ್ತೆ, ಲವಣಾಂಶ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೀರಿನ ಬಳಕೆ ಕೂಡ ಜಾಸ್ತಿ ಆದರೆ ಅಗೇನ್ ಸಾಯಿಲ್ ವಿಲ್ ಲೂಸ್ ದಿ ಫರ್ಟಿಲಿಟಿ. ಅಲ್ಟಿಮೇಟ್ಲಿ ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಮೇಲೆ ಅದು ಇಂಪ್ಯಾಕ್ಟನ್ನು ಹಾಕ್ತಾ ಇದೆ. ಸೊ ಒಟ್ಟಾರೆ ಏನಾಗುತ್ತೆ, ಫುಡ್ ಸೆಕ್ಯೂರಿಟಿ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಗ್ರಾಮೀಣದ ಆರ್ಥಿಕ ವ್ಯವಸ್ಥೆಯ ಮೇಲೆ ಕೂಡ ಅದು ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ನೆಗೆಟಿವ್ಲಿ. ನೋಡಿ, ಈಗ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ, ನಿಮಗೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯ ಸಂಪರ್ಕ ಇಲ್ಲ.
ಸೊ ಅವಾಗ ಅಲ್ಟಿಮೇಟ್ಲಿ ನಿಮ್ಗೆ ಏನಾಗುತ್ತೆ, ಇಟ್ ಹಿಂಡರ್ಸ್ ದಿ ಹೆಲ್ತ್ ಕೇರ್ ಆಕ್ಸೆಸ್ ಅಲ್ಲಿ, ಕ್ವಾಲಿಟಿ ಹೆಲ್ತ್ ಕೇರ್ ಇಲ್ಲ. ಕ್ಯಾನ್ ಯು ಸಿ ಹಿಯರ್ ಅಪ್ರಾಕ್ಸಿಮೇಟ್ಲಿ 86% ಆಫ್ ದಿ ಮೆಡಿಕಲ್ ವಿಸಿಟ್ಸ್ ಇನ್ ಇಂಡಿಯಾ ಆರ್ ಫ್ರಮ್ ಇಂಡಿವಿಜುವಲ್ಸ್ ಲಿವಿಂಗ್ ಇನ್ ಅ ರೂರಲ್ ಏರಿಯಾ. ಸೊ ಯು ಕ್ಯಾನ್ ಇಮ್ಯಾಜಿನ್ ದಿ ಬ್ಯಾರಿಯರ್ಗಳು ಎಷ್ಟಿದಾವೆ ಅಂತ ಯು ಕ್ಯಾನ್ ಕ್ಲಿಯರ್ಲಿ ಆಕ್ಸೆಸ್. ಸೊ ಎಜುಕೇಷನಲ್ ಅಟೈನ್ಮೆಂಟ್ ಅಲ್ಲಿ ಏನಾಗುತ್ತೆ, ಕೊರತೆ ಇದೆ. ಕೊರತೆ ಇದ್ದಾಗ ಏನಾಗುತ್ತೆ, ಯು ವಿಲ್ ನಾಟ್ ಎಂಡ್ ಅಪ್ ಇನ್ ಅ ಬೆಟರ್ ಸ್ಕಿಲ್ಸ್. ನಿಮ್ಮ ಹತ್ರ ಸ್ಕಿಲ್ಸ್ ಇಲ್ಲದೆ ಇದ್ದಾಗ ನೀವು ಏನಾಗ್ತೀರಾ, ಯು ವಿಲ್ ನಾಟ್ ಎಂಡ್ ಅಪ್ ವಿತ್ ಅ ಬೆಟರ್ ಜಾಬ್. ನೀವು ಬೆಟರ್ ಜಾಬ್ಗೆ ಎಂಡ್ ಆಗಲಿಲ್ಲ ಅಂತಂದರೆ ನಿಮಗೆ ಸಿಗುವಂಥ ಎಕನಾಮಿಕ್ ಆಪರ್ಚುನಿಟಿಗಳು ವೆರಿ ಲಿಮಿಟೆಡ್ ಆಗುತ್ತೆ. ಅಲ್ಟಿಮೇಟ್ಲಿ ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದಿ ವೇಜಸ್. ಸ್ಯಾಲರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸ್ಯಾಲರಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಇಂಪ್ಯಾಕ್ಟ್ ಆಗಲೇಬೇಕು. ಸೊ ದಿಸ್ ಈಸ್ ದಿ ಸೋಷಿಯಲ್ ಇಂಪ್ಯಾಕ್ಟ್. ಪೊಲಿಟಿಕಲ್ ಆ್ಯಂಡ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಾಗುತ್ತೆ ನೋಡಿ. ಪ್ರೆಷರ್ ಆನ್ ದಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ ನಾನು. ಇರುವಂಥ ಹೌಸಿಂಗ್ ಇರ್ಬೋದು, ಸ್ಲಮ್ಸ್ಗಳಲ್ಲಿ ಜನ ವಾಸಿಸ್ತಾ ಇದ್ದಾರೆ. ಬೀಟ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಸರ್ವಿಸಸ್, ಇದು ಎಲ್ಲದರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬೀಳುತ್ತೆ. ರೂರಲ್ ಏರಿಯಾ ಈಗ ನೋಡಿ ಏನಾಗ್ತಾ ಇದೆ ಪಾಲಿಸಿ. ಗೌರ್ಮೆಂಟ್ ಈಸ್ ಫೋಕಸಿಂಗ್ ಮೋರ್ ಆನ್ ದಿ ಅರ್ಬನ್ ಏರಿಯಾಸ್. ಸೊ ರೂರಲ್ ಮೇಲೆ ನೆಗ್ಲೆಕ್ಟ್ ಆದಾಗ ಅಲ್ಲಿನ ಒಂದು ಗುಣಮಟ್ಟದ ಏನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು decline. So greater amount of money needs to be allotted for the ರೂರಲ್ ಏರಿಯಾಸ್. ದ ರೀಸನ್ ಬೀಯಿಂಗ್ ಇಸ್ ದ್ಯಾಟ್ ಒಂದು ಫೆಸಿಲಿಟಿಗಳು ಸ್ಟ್ಯಾಂಡರ್ಡ್ ತುಂಬ ಕಮ್ಮಿ ಇದೆ ಮತ್ತು ಜಾಸ್ತಿ ಜನ ವಾಸಿಸ್ತಾ ಇದ್ದಾರೆ. ಎನ್ವೈರ್ನಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ. ದ ರೀಸನ್ ಐ ಸೈಡ್ ವೆರಿ ಕ್ಲಿಯರ್ಲಿ, ಅನ್ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗಳನ್ನು, ನೀರಿನ ಬಳಕೆ, ರಸಗೊಬ್ಬರದ ಬಳಕೆ ಜಾಸ್ತಿ ಆದಲ್ಲಿ ದಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಎನ್ವೈರ್ನಮೆಂಟ್ ನೆಗೆಟಿವ್ಲಿ. ನೋಡಿ, ಸರ್ಕಾರ over a period of a time has taken measures to reduce this economic inequality or this rural urban disparity anna. First one, ಜನರಿಗೆ ಅಲ್ಲೇ ನಾನ್ ಫಾರ್ಮ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ we came up with something called as the MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಎನ್ಶೋರ್ 100 days of assured work. This is something called as the right to ವರ್ಕ್ ಇದೆ. ಇಲ್ಲಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಇದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಗವರ್ಮೆಂಟ್ ಈಸ್ ಬಿಲ್ಡಿಂಗ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿಯನ್ನು ಮಾಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ನೋಡಿ, ಕರ್ನಾಟಕ ಸರ್ಕಾರ ಹ್ಯಾಸ್ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಪ್ರಗತಿ ಪಥ ಸ್ಕೀಮನ್ನು ತೆಗೆದುಕೊಂಡು ಬಂದಿದೆ. ರೀಸನ್ ಬೀಯಿಂಗ್ ರೂರಲ್ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಬೇಕು ಅಂತ. ಅದೇ ರೀತಿ ದೀನ್ ದಯಾಳ್ ಅಂತ್ಯೋದಯ ಅನ್ನ ಯೋಜನೆ, ದಟ್ ಈಸ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಏನು ಮಾಡ್ತಾರೆ, ಜನರನ್ನು ಸ್ವಸಹಾಯ ಸಂಘಗಳನ್ನಾಗಿ ಮಾಡಿ ದಿ amount of money will be lent to these self-help groups, because ability of a self-help group to return that money is much more higher than a individual. ಸೊ ಆ ಒಂದು ಮೂಲಕ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಲೋನ್ಗಳನ್ನು ಕೊಡುವ ಮೂಲಕ ಏನಾಗುತ್ತೆ ಅಂತಂದರೆ ಆ ಒಂದು ವ್ಯಕ್ತಿ ಹಿ ವಿಲ್ ನಾಟ್ ಡಿಪೆಂಡ್ ಅಪಾನ್ ದಿ ನಾನ್ ಫಾರ್ಮಲ್ ಬಡ್ಡಿ ವ್ಯವಹಾರದಲ್ಲಿ ಮಾಡೋರ ಮೇಲೆ ಹಿ ವಿಲ್ ನಾಟ್ ಡಿಪೆಂಡ್ ಅಪಾನ್. ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಅಂತಂದರೆ ಸ್ಕಿಲ್ ಅಪ್ಗ್ರೇಡೇಷನ್ ಮಾಡ್ತಾರೆ. ಸ್ಕಿಲ್ ಅಪ್ಗ್ರೇಡೇಷನ್ ಮಾಡುವಂಥ ಮೂಲಕ ದ ಆಂಟ್ರಪ್ರನರ್ಶಿಪ್ ಎಬಿಲಿಟಿಯನ್ನು ಜಾಸ್ತಿ ಮಾಡ್ತಾರೆ. ಶ್ಯಾಮಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಅಂದರೆ ಹಳ್ಳಿಯಲ್ಲಿಯೇ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ನ ಗುಣಮಟ್ಟವನ್ನು ಜಾಸ್ತಿ ಮಾಡುವಂಥದ್ದು ಈ ಒಂದು ಸ್ಕೀಮ್ನ ಉದ್ದೇಶವಾಗಿದೆ. ಸೊ ರಿಮೆಂಬರ್ ವೆರಿ ಕ್ಲಿಯರ್ಲಿ, ಈ ಸ್ಪಷ್ಟವಾಗಿ ಕಾರಣ ಏನು, ಕಾರಣದಿಂದ ಆದಂತಹ ಪ್ರಭಾವ ಎಂಥದ್ದು, ಸೊ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳು ಏನು, ಇದು ಎಲ್ಲವನ್ನ ಕೂಡ ನಾವು ಸ್ಪಷ್ಟವಾಗಿ ಉದಾಹರಿಸಬೇಕಾಗುತ್ತೆ. These all things needs to be mentioned. So that's it in this particular video session. Do like, do share, do subscribe. If you have any concern, do comment in the comment section. If you also need any specific video series, nimge enadru bekadalli, do comment in the comment section. Thank you.